ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಸುಷ್ಮಾ ಲಾಗ್ಸ್ ಆ್ಯಂಡ್ ಇವತ್ತು ನಾವು ಹಾಲು ಉಗ್ಸಕ್ಕೆ ಹೊಂಟೀವಿ. ಹೊಸ ಮನೆ ನೋಡಿ ಅಂತ ಹೇಳಿದ್ವಲ್ಲ, ಮನೆ ಚೇಂಜ್ ಮಾಡತ್ತೀವಿ ನಾವು, ಬಾಡಿಗೆ ಮನೆ. ಹಿಂಗಾಗಿ ಹಾಲು ಉಗ್ಸಕ್ಕೆ ಹೊಂಟೀವಿ. ಹಾಲು ಉಗ್ಗಿಸ್ಬೇಕಾದ್ರೆ ಯಾವುದೋ ನಾವು ಬಾಡಿಗೆ ಮನೆಗೆ ಹೋಗ್ಬೇಕಂದ್ರೆ ಹಾಲು ಉಗ್ಗಿಸ್ಬೇಕಾದ್ರೆ ಏನೇನು ತೊಗೋಬೇಕು ಅನ್ನೋದನ್ನ ಎಲ್ಲ ರೆಡಿ ಮಾಡ್ಕೊಂಡೇನಂತ. ಏನೇನು ತೊಗೊಂಡು ಹೋಗ್ತೀವಿ ಅಂತ ನಿಮಗೂ ತೋರಿಸ್ತೀನಿ. ಅಲ್ಲಿ ಹೋಗಿ ಮತ್ತು ನಾ ಹಾಲು ಉಗ್ಸಿದ ಪ್ರೊಸೆಸ್ ಏನೈತಿಲ್ಲ ಅದನ್ನೆಲ್ಲ ವಿಡಿಯೋ ಮಾಡ್ತೀನಿ. ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಾಲು ಉಗ್ಸಕ್ಕೆ ಫಸ್ಟ್ ಏನು ಬೇಕಪ್ಪ ಅಂತಂದ್ರೆ, ಫಸ್ಟ್ ಹಾಲು ತೊಗೊಂಡಿವಿ. ಹಾಲು ಉಗ್ಸಕ್ಕೆ ಹಾಲು ಮತ್ತು ದೇವ್ರಿಗೆ ಏರಿಸ್ಬೇಕಂತಂದ್ರೆ ಫ್ಲವರ್ಸ್ ತೊಗೊಂಡಿವಿ. ಆಮೇಲೆ ದೇವ್ರು ನೀವು ನಿಮ್ಮ ಕಡೆ ಯಾವ ದೇವ್ರು ಇರ್ತೈತೆ ಆ ದೇವ್ರು ತೊಗೊಂಡು ಹೋಗ್ಬೋದು. ನಾನು ಒಂದು ಗಣೇಶ ತೊಗೊಂಡೇನಿ, ಗಣೇಶ ಮತ್ತು ಲಕ್ಷ್ಮಿ ತೊಗೊಂಡೇನಿ. ಎರಡು ದೇವ್ರು ಇದ್ದಂಗೆ, ಲಕ್ಷ್ಮಿ ಮತ್ತು ಗಣೇಶ ಎರಡು ದೇವ್ರು ತೊಗೊಂಡೇನಿ. ಇದೇ ಸಣ್ಣದು ಮೂರ್ತಿ ಇತ್ತು ನನ್ನ ಕಡೆ, ಸೊ ಅದೊಂದು ರಾಘವೇಂದ್ರ ಸ್ವಾಮಿ ಇದೊಂದು ತೊಗೊಂಡು ಹೋಗ್ಬೇಕಂತಂದು ಇದೊಂದು ತೊಗೊಂಡೇನಿ. ಆಮೇಲೆ ಇನ್ನೊಂದು ಗಣೇಶಂದು ಒಂದು ಫ್ರೇಮ್ ಅಂದ್ರೆ ದೇವ್ರ ಫೋಟೋ ಗತೆ ಫ್ರೇಮ್ ಟೈಪ್ ಇಡಕ್ಕೆ ಅಂಥೇಳಿ ಇನ್ನೊಂದು ಗಣೇಶಂದು ಒಂದು ದೊಡ್ಡದೊಂದು ತೊಗೊಂಡೇನಿ. ಇದನ್ನ ಒಂದು ಕಾಯಿ ತೊಗೊಂಡೇನಿ. ಆ್ಯಕ್ಚುಲಿ ಅಲ್ಲಿ ಕಳಸ ಇಟ್ಟ ಕಾಯಿ ಪೂಜೆ ಮಾಡಬೇಕು, ಬಟ್ ಇವತ್ತು ಮಾಡೋಕ್ಕಾಗಿಲ್ಲ. ಅಲ್ಲಿ ಏನು ಹೋಗ್ತೇವಲ್ಲ ಹೋದ್ಮೇಲೆ ಮಾಡ್ಬೇಕಂತ ಹೇಳಿ ಅಂದ್ಕೊಂಡೇನಿ. ಇದೊಂದು ಕಾಯಿ ಮತ್ತು ಒಂದು 2-3 ನಿಂಬೆಕಾಯಿನೂ ತೊಗೊಂಡೇನಿ. ಆಮೇಲೆ ದೇವ್ರಿಗೆ ಅಂಥೇಳಿ ಆರತಿ ಸೆಟ್ ತೊಗೊಂಡೇನಿ, ಆರತಿ ಬೆಳಗಕ್ಕಂಥೇಳಿ ಇದೊಂದು ಆರತಿದೊಂದು. ಆಮೇಲೆ ನಾರ್ಮಲಾಗಿ ಏನಂದ್ರೆ ಸಕ್ರೆ, ಹಾಲು ಉಗ್ಸಕ್ಕೆ ಸಕ್ರೆ, ಆಮೇಲೆ ಬಾಗಿಲಿಗೆ ಹಾಕಕ್ಕೆ ರಂಗೋಲಿ, ಆಮೇಲೆ ಉದಿನ ಕಡ್ಡಿ ತೊಗೊಂಡೇನಿ. ಆಮೇಲೆ ವಿಭೂತಿ ಕುಕ್ಮನ ನಾ ಹಿಂಗೆ ಸಪ್ರೇಟಾಗಿ ಏನು ತೊಗೊಳ್ದು ಅಂಥೇಳಿ ಒಂದೇ ಬಾಕ್ಸ್ ಒಳಗೆ ಹಾಕಿಟ್ಕೊಂಡೇನಿ, ವಿಭೂತಿ ಕುಕ್ಮ ಮತ್ತು ಅರಿಶಿನ. ಆಮೇಲೆ ಯಾವುದರ ಒಂಥರ ಒಂದು 3-4 ಥರ ಅಲ್ಲಿ ಕಾಳುಗಳಾಗಿರ್ಬೋದು, ಅಕ್ಕಿ ಆಗಿರ್ಬೋದು ಇಡ್ತಾರೆ ದೇವ್ರ ಮುಂದೆ ಪೂಜೆ ಮಾಡ್ಬೇಕಾದ್ರೆ. ಸೊ ಹೀಗಾಗಿ ಅಕ್ಕಿ ತೊಗೊಂಡೇನಿ, ಅಕ್ಕಿ ಮತ್ತು ಬೇಳೆಗಳೊಂದು 3-4 ಥರ ತೊಗೊಂಡೇನಿ. ಸೊ ಇಷ್ಟು. ಆಮೇಲೆ ಹಾಲು ಉಗ್ಸಕ್ಕೆ ಅಂಥೇಳಿ ಒಂದು ಸ್ಮಾಲ್ ಒಂದು ಇದನ್ನು ತೊಗೊಂಡೇನಿ, ಪಾತ್ರೆ ತೊಗೊಂಡೇನಿ ಹಾಲು ಉಗ್ಸಕ್ಕೆ ಅಂಥೇಳಿ. ಆಮೇಲೆ ಬಾಗ್ಲ ತೊಳೆಕೋದು ಯೂಸ್ ಆಗ್ತೈತೆ ಅಂಥೇಳಿ ಸಣ್ಣದೊಂದು ಚರ್ಗಿ ತೊಗೊಂಡೇನಿ ಅಷ್ಟೇ. ಸೊ ಇಷ್ಟೆಲ್ಲ ಏನು ಮಿಸ್ ಮಾಡಿದ್ರು ಇಷ್ಟು ಬೇಸಿಕ್ ಇವೆಲ್ಲ, ಇವನ್ನೆಲ್ಲ ಮಿಸ್ ಮಾಡೋಕ್ಕೆ ಹೋಗಬಾರ್ದು. ಆಮೇಲೆ ಇವತ್ತೇನು ನಾವು ಹಾಲು ಉಗ್ಸಿರ್ತೀವಲ್ಲ ಅಲ್ಲಿ ನಾವು ದೀಪ ಹಚ್ಚಬೇಕು, ಹಾಗಾಗಿ ನಾನು ತೊಗೊಂಡಿನಿ. ಆಮೇಲೆ ನಾರ್ಮಲ್ ಆರತಿ ಒಳಗಿನ ದೀಪನೂ ತೊಗೊಂಡಿನಿ, ಮಣ್ಣಿನ ದೀಪನ ಹಚ್ಬೇಕಂತಂತಾರೆ, ಅದ್ರ ಸಂಬಂಧ ಇದನ್ನು ತೊಗೊಂಡೇನಿ. ಬಾಕ್ಲ ಪೂಜೆ ಮಾಡಿ ಒಳಗೆ ಹೋಗ್ಬೇಕಂದ್ರೆ ಬಸವಣ್ಣನ ತೊಗೊಂಡು ಹೋಗ್ಬೇಕಂತ ಹೇಳ್ತಾರೆ. ನಂದು ಕಡೆ ಸಣ್ಣದು ಬಸವಣ್ಣಂದು ಇದು ಮೂರ್ತಿ ಇರಲಿಲ್ಲ, ಹೀಗಾಗಿ ನಮ್ದೇನು ಗಂಟೆ ಐತಲ್ಲ ಮನೆಯೊಳಗೆ ಪೂಜೆ ಮಾಡೋದು ಅದರೊಳಗೆ ಬಸವಣ್ಣ ಇದ್ದ, ಹೀಗಾಗಿ ಬಾಗಿಲೊಳಗಿಂದ ಬಸವಣ್ಣನ ತೊಗೊಂಡು ಹೋಗ್ತಾರೆ. ಈಗ ನಾವು ಹೊಸ ಮನೆ ಕಟ್ಟಿಸ್ಲಿ ಬಸವಣ್ಣನ ಹೆಂಗೆ ನಾವು ಒಳಗೆ ಆಕಳ ಒಳಗೆ ಕಳಿಸಿ ಆಮೇಲೆ ಹೋಗ್ತಾರಲ್ಲ ಹಂಗೆ. ಸೊ ಇದು ಬಾಗ್ಲ ಪೂಜೆ ಮಾಡ್ಬೇಕಂದ್ರೆ ಇದು ಆರತಿ ತಟ್ಟೆ ಒಳಗೆ ಇನ್ನು ಬಸವಣ್ಣನ ಇಟ್ಕೊಂಡು ಹೋಗ್ಬೇಕಂತೇಳಿ ಇದೊಂದು ಸಣ್ಣದು ಬಸವಣ್ಣನ ತೊಗೊಂಡೇನೆ. ಇಷ್ಟು ಬೇಸಿಕ್ ಇವು. ಇಷ್ಟು ತೊಗೊಂಡು ಇನ್ನೂ ಏನರ ಮರ್ತಿದ್ನಿ ಅಂದ್ರೆ ಅಲ್ಲಿ ದಾರಾಗ ಹೋಗ್ಬೇಕಂದ್ರೆ ತೊಗೊಂಡು ಹೋಗ್ಬೋದು. ಸೊ ಜಸ್ಟ್ ಮನೆ ಕೀ ಸಿಕ್ತು, ಬಂದ ಕೂಳೆ ಕೀ ಪಿಕ್ ಮಾಡಿದ್ವಿ. ಕೀ ಪಿಕ್ ಮಾಡಿ ನಾ ಏನೇನು ತೊಗೊಂಬಂದಿದ್ನಲ್ಲ ಅದೆಲ್ಲ ಜೋಡಿಸ್ಕೊಳಕತ್ತೀನಿ. ದೇವ್ರಿಗೆ ಎಲ್ಲ ಜೋಡಿಸ್ಕೊಂಡ್ರೆ ಈಸಿ ಆಗ್ತೈತೆ ಒಮ್ಮೆ ಪೂಜೆ ಮಾಡೋಕ್ಕಂಥೇಳಿ. ಸೊ ಇಲ್ಲೇ ಅಡ್ಗೆ ಮನೆ ಒಳಗೆ ಅನ್ಕತನ ಏನು ಹಿಂಗೆ ಟೆಂಪಲ್ ಅದು ಏನು ಇದು ಮಾಡಿಲ್ಲ. ಸೊ ಅನ್ಕತನ ಅಂಥೇಳಿ ಹಂಗೆ ಅಲ್ಲೇ ಅಡ್ಗೆ ಮನೆ ಒಳಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳತ್ತೀನಿ. ಒನ್ಸ್ ನಾ ರೆಡಿ ಮಾಡ್ಕೊಂಡ್ಮೇಲೆ ಆಮೇಲೆ ಎಲ್ಲ ಒಮ್ಮೆ ಪೂಜೆ ಮಾಡಿದ್ರಾಯ್ತು. ಫಸ್ಟ್ ಬಾಗ್ಲ ಅದು ಪೂಜೆ ಮಾಡ್ಕೊಂಬಂದ, ಆಮೇಲೆ ದೇವ್ರ ಪೂಜೆ ಮಾಡಿ ಆಮೇಲೆ ಹಾಲು ಉಗ್ಸಿದ್ರಾಯ್ತು ಅಂಥೇಳಿ ತೊಗೊಂಬಂದಿದ್ದು ಎಲ್ಲ ಜೋಡಿಸ್ಕೊಳಕತ್ತೀನಿ. ಇಲ್ಲಿ ವೇಟ್ ಮಾಡಕತ್ತಿದ್ವಿ ನಾನು ಸಚಿನ, ಯಾಕಂದ್ರೆ ನಮ್ಮ ಜೊತೆ ಮತ್ತು ಅನು ಪ್ರಶಾಂತ್ನು ಬಂದು ಜಾಯ್ನ್ ಆಗೋರಿದ್ರು. ಅವ್ರಿಗೆ ಹೇಳಿದ್ವಿ ನಾವು ಹಾಲು ಉಗ್ಸಕ್ಕೆ, ಅವರು ಇಲ್ಲೇ ಅದಾರಲ್ಲ ನಿಯರ್ ಬೈ ಅಂಥೇಳಿ. ಅಷ್ಟು ಕೂಡೆ ಮಾಡಿದ್ರೆ ಚಲೋ ಆಗ್ತೈತಿ ಪೂಜೆ ಅಂಥೇಳಿ ಬಂದರು. ಅವರು ಬಂದ ಕೂಡಲೇ ಅಷ್ಟು ಎಲ್ಲರೂ ಸೇರಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸ್ಟೆಪ್ ಬೈ ಸ್ಟೆಪ್.
ಜಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡ ಇಲ್ಲೇ ಅನುಗಳ ಮನೆಗೆ ಹೊಂಟಿವಿ. ಹೋಗಿ ಊಟ ಗೀಟ ಮಾಡಿ ರೆಸ್ಟ್ ಮಾಡಿ ಈವ್ನಿಂಗ್ ಮನೆಗೆ ಹೋಗಿ ನಾಳೆ ಅಥವಾ ನಾಡಿದ್ದು ಶಿಫ್ಟಿಂಗ್ ಮಾಡ್ಬೇಕು ಅಂದ್ಕೊಂಡಿವಿ. ಏನೇನಕ್ಕೈತೆ ನೋಡ್ಬೇಕು. ಟೈಮ್ ಆಲ್ರೆಡಿ 12 ಆಗಿತ್ತು. ಅಷ್ಟೊಂದು ಟೈಮ್ ಇರಲಿಲ್ಲ ಊಟಕ್ಕೆ. ಇವಾಗೂ ಬಂದು ರೈಸು, ಸಾಂಬಾರು, ಆಮೇಲೆ ಪೊಟ್ಯಾಟೊ ಫ್ರೈ, ಆಮೇಲೆ ಚೌಳಿಕಾಯಿ ಪಲ್ಯ ಮತ್ತು ಸಲಾಡ್ ಮಾಡ್ಯಾಳ. ಸೊ ಎಲ್ಲರೂ ಕೂಡಿ ಊಟ ಮಾಡಕತ್ತೀವಿ. ಊಟ ಮಸ್ತಾಗಿತ್ತು, ಸಾಂಬಾರು ಮಸ್ತಾಗಿತ್ತು. ಥ್ಯಾಂಕ್ ಯು ಅನು. ಸೊ ಇದಾಗಿತ್ತು ನಮ್ಮ ಪೂರ್ತಿ ಮನೆ ಹಾಲೊಕ್ಸುವಂಥ ಸಂಪೂರ್ಣ ವಿಡಿಯೋ ನಿಮ್ಮಿಂದ ಹಂಚ್ಕೊಂಡೇನಂತ. ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.